ಲಕ್ಷ್ಮಿ, ಸಾರಿ ಸಾರಿ, ನಾನು ಒಂದು ಕ್ಷಣ ವಿಚಾರನೇ ಮಾಡಲಿಲ್ಲ. ನೀನು ಸಪೋರ್ಟ್ ಮಾಡಿ ನಿನಗೆಲ್ಲ ಗೊತ್ತೈತಿ ಮುಚ್ಚಿಟ್ಬಿಟ್ಟೆಲ್ಲ ನನ್ನ ಇದ್ರಿಗೆ ಅನ್ನೋದೇ ಬೇಜಾರಾಗ್ಬಿಡ್ತು ನಂಗೆ. ಅದಕ್ಕೆ ಎಲ್ಲರ ಮುಂದೆ ನೀನು ಹೊಡೆದ್ಬಿಟ್ಟೆ. ಇದ್ರಾಗ ನಂದು ತಪ್ಪೈತಿ. ನಿಮ್ಮ ಹತ್ರ ಹೇಳ್ಕೊಬೇಕಿತ್ತು ನಾನು. ಸಮಾಧಾನವಾಗಿ ನಿಮ್ಮ ಹತ್ರ ಹೇಳ್ಕೊಂಡಿದ್ರೆ ನೀವು ಏನಾದರೂ ಒಂದು ಪರಿಹಾರನಾರ ಹುಡುಕ್ತಿದ್ರಿ ಅಥವಾ ಏನಾದರೂ ಒಂದು ಅಕ್ಕಿತ್ತು. ನಾನು ಬೇಡ ಅಂತ ಸುಮ್ಮನೆ ಆಗ್ಬಿಟ್ನಲ್ಲ, ನಂದೇ ತಪ್ಪೈತಿ. ಗಂಡನ ಹತ್ರ ಮುಚ್ಚುಮರಿ ಮಾಡಬಾರ್ದು ಅನ್ನೋದು ನನಗೆ ಈಗ ಗೊತ್ತಾತ್ರಿ. ಈಗ ಗೊತ್ತಾಯ್ತು. ನಿಮ್ಮ ಹತ್ರ ಮುಚ್ಚಿಟ್ಬಿಟ್ನಲ್ಲ, ಅದೇ ನಿಮಗೂ ಬೇಜಾರಾಯ್ತು. ಆದಮೇಲೆ ತಾಯಿ ಪರಿ ಅಳ್ತಾ ಇದ್ರೆ ಯಾವ ಮಗಗಾದರೂ ಒಂದೇ ಕ್ಷಣ ಸಿಟ್ಟು ಬರೋದು ಸಹಜ. ಇರಲಿ ಬಿಡ್ರಿ, ನನಗೇನು ಬೇಜಾರಿಲ್ಲ. ಇನ್ಯಾವತ್ತು ಯಾವತ್ತೂ ನಿನ್ನ ಮೇಲೆ ಕೈ ಮಾಡಲ್ಲ. ಅಷ್ಟು ಇಷ್ಟಪಟ್ಟು ನಿನ್ನ ಮದುವೆ ಮಾಡ್ಕೊಂಡು ನಾನು ನಿನ್ನ ಮನೆಯಿಂದ ಹೊರಗೆ ಹಾಕ್ಬಿಟ್ನಲ್ಲ, ಅದು ನೆನೆಸ್ಕೊಂಡ್ರೆ ನಂಗೆ ಅಷ್ಟು ಬೇಜಾರಾಕೈತಿ. ಒಂದು ಕ್ಷಣ ನಾನು ವಿಚಾರ ಮಾಡ್ಬೋದಿತ್ತು. ಈ ವಿಚಾರದಾಗ ನನಗಿಂತ ನಮ್ಮ ಅಣ್ಣನ ಎಷ್ಟೋ ಉತ್ತಮ. ಎಷ್ಟು ವಿಚಾರ ಮಾಡ್ತಾನೆ ಗೊತ್ತಾ ಅವನು. ಒಂದೊಂದು ಕ್ಷಣ ನನಗೆ ಆ ವಿಚಾರ ಶಕ್ತಿನೇ ಇಲ್ದಂಗೆ ಆಗ್ಬಿಡ್ತು. ಒಂದು ಕ್ಷಣ ನಾನು ಸ್ವಲ್ಪ ಸಮಾಧಾನ ವಿಚಾರ ಮಾಡಿದ್ರೆ ಆಗೋಕ್ಕಿತ್ತು. ಆದರೂ ನಮ್ಮ ಅತ್ತಿಗೆ ಮಗ ನಿನ್ನ ಮೇಲೆ ಅದು ಎಷ್ಟು ಸಿಟ್ಟೈತಲ್ಲ, ಎಷ್ಟು ಸಿಟ್ಟು ಏನ್ತಾನ. ಇದನ್ನ ಹೆಂಗಾರ ಮಾಡಿ ಪತ್ತೆ ಹಚ್ಚಿ ಹೇಳಲೇಬೇಕು ಅಂತ ಹೇಳಿ ಇಷ್ಟೆಲ್ಲ ಆಗ್ಬಿಡುತ್ತೆ ನೋಡು. ಇದಕ್ಕೇನು ಹೇಳೋದು? ಇದಕ್ಕೇನಾರ ಬೈದ್ರೆ ಅಯ್ಯೋ ಅನ್ಸಿದ್ದು ಅತ್ತಿಯವ್ರಿಗೆ ಹಂಗೆ ಹಿಂಗೆ ಅದಕ್ಕೆ ಹೇಳ್ದೆ ಅಂತಾರೆ. ಹೋಗ್ಲಿ ಬಿಡು, ಇನ್ಯಾವತ್ತೂ ನಿನ್ನ ಮೇಲೆ ಕೈ ಮಾಡಂಗಿಲ್ಲ ಏನು. ಆದ್ರೆ ನಿಮ್ಮ ಅತ್ತಿಗೆ ಹೇಳ್ತೀಯ ನಮ್ಮಪ್ಪ ನಮ್ಮವ್ವ ಅವರಿಂದ ದೂರ ಇರೋಕೆ? ನಾ ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ್ರಿ. ಒಂದು ಕ್ಷಣ ನಮ್ಮ ಅತ್ತಿ ಜಗದಾಗ ನಿಮ್ಮ ತಾಯಿನ, ನಮ್ಮ ಪವಿತ್ರಕ್ಕನ ಜಗದಾಗ ನಿಮ್ಮನ್ನು ನೆನೆಸ್ಕೊತೀರಾ? ನಾನು ನೋಡಿನಲ್ರಿ, ಭಾಳ ಕಷ್ಟ ಅನ್ಭವಿಸ್ಯಾರ. ನಮ್ಮ ಮಾವ ನಿಮ್ಮ ತಾಯಿ ಬೆನ್ನತ್ಕೊಂಡು ಬಂದುಬಿಟ್ರಲ್ಲ, ಬೇರೆ ಊರಾಗ ತವ್ರ ಮನೆಗೆ ಬಂದ ತಕ್ಷಣ ನಮ್ಮ ಅಜ್ಜ ತೀರ್ಕೊಂಡಿದ್ದ. ತಂದೆ ನಿನ್ನಿಂದನ ಸತ್ರು ಅಂತೇಳಿ ಅಲ್ಲಿನೂ ಆಕಿನ ಯಾರೂ ಸನೆಪ್ ಸೇರಿಸ್ಲಿಲ್ಲ. ವಾಪಸ್ಸು ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಪವಿತ್ರಕ್ಕ ವಯಸ್ಸಿಗೆ ಬಂದ ಮೇಲೆ ನಮ್ಮ ಪವಿತ್ರಕ್ಕನ ಮದ್ವೆ ಟೈಮ್ ಸನೇಕ ನಮ್ಮ ಅತ್ತಿನ ಒಳಗೆ ಬಿಟ್ಕೊಳತ್ತಿರೋದು. ಅಲ್ಲಿವರೆಗೂ ತವ್ರ ಮನೆಯೂ ಇಲ್ಲ, ಗಂಡನ ಮನೆ ಅಂತೂ ಮೊದಲೇ ಇಲ್ಲ, ಗಂಡನೂ ಇಲ್ಲ. ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡ್ಕೊತ ಅದು ಹೊಟ್ಟಿಲಿದ್ದಕ್ಕಿ ಬಾಣೆತನ ಹೆಂಗೆ ಮಾಡ್ಕೊಂಡ್ಲು, ಆ ಕುಸಿನ ಹೆಂಗೆ ಜೋಪಾನ ಮಾಡಿದ್ಲು, ಇನ್ನೊಬ್ಬರ ಮನೆ ಬಾಂಡೆ ಹೆಂಗೆ ತಿಕ್ಕಿದ್ಲು, ಆಮೇಲೆ ಆ ಗಂಡ್ಮಕ್ಳು ಕೆಟ್ಟ ದೃಷ್ಟಿ ಹೆಂಗೆ ಸಹಿಸ್ಕೊಂಡ್ಲು. ಏನೋ ಈಗ ವಯಸ್ಸಾದ್ಮೇಲೆ ನಮ್ಮ ಮಾವ ಒಂಚೂರು ಚಂದ ಈಗ ಸಿಕ್ಕ ಮಾತಾಡ್ತಾ ಇದಾರೆ. ಏನು ಮಾಡ್ಯಾರ ಅವರು? ಏನು ಆಸ್ತಿ ಕೇಳಾರ, ಏನು ಕೇಳಾರ? ಮತ್ತು ಅದೇ ಮಾತಕ್ಕವು ಬೇಡ ರೀ. ನೀವು ಅತ್ತಿಯವ್ರ ಜೊತೆ ಸೇರ್ಕೊಂಡು ಹಾಗೆ ಮಾಡಬೇಡ್ರಿ. ನೀವಾರ ಒಂಚೂರು ಅರ್ಥ ಮಾಡ್ಕೊರಿ. ಹೌದು ಬಿಡ, ನೀನು ಹೇಳೋದು ಬರೋಬರಿ. ನಮ್ಮ ಅಪ್ಪ ಮಾಡಿದ್ದು ತಪ್ಪೇ. ನಾವು ಒಂದು ಕ್ಷಣಕ್ಕೆ ನಮ್ಮ ಅವ್ವನ ಪರ ನಿಂತುಬಿಟ್ಟೆ. ಇರಲಿ, ನೀ ಹೇಳತ್ತಿಂದ ಈಗ ನನಗೂ ಅನ್ನಿಸ್ತೈತಿ. ಆ ಕಷ್ಟದ ಪರಿಸ್ಥಿತಿ ಪಾಪ ಅವ್ರು ಹೆಂಗೆ ಎದುರಿಸಿದ್ರೆ ಏನೋ ಆಗಲಿ. ನಮ್ಮವು ಏನಾರ ಯಾಕೆ ಅನ್ಕೊಲಿ, ಕೆಲವು ದಿನ ಬೇಜಾರಾಗಿರ್ತಾಳ, ಆಮೇಲೆ ಆಕಿ ಮನಸ್ಸು ಕರಗಿ ತಾನೇ ಸುಮ್ಮನಕ್ಕಾಳ ಅಷ್ಟೇ. ಹೋಗ್ಲಿ ಬಿಡು. ನೀನೀಗ ಸದ್ಯಕ್ಕೆ ಈಗ ನಮ್ಮವ್ವ ನಿನ್ನ ಭಾರಿ ಅಂದ್ರೆ ಭಾರಿ ಸಿಟ್ಟಿರ್ತಾಳ. ಏನಾರ ಒಂದು ಮಾತು ಹೆಚ್ಚು ಕಮ್ಮಿ ಅಂದರೆ ಸ್ವಲ್ಪ ನೀನೇ ಸಹಿಸ್ಕೊಂಬಿಡು. ಅಲ್ಲ, ನಂಗೆ ಗೊತ್ತು ನಿಂದೇನು ತಪ್ಪಿಲ್ಲ ಅಂತ. ಆದರೂ ಈಗ ಆಕಿಗೆ ಈಗ ಯಾರ್ದಾರ ಮೇಲೆ ಸಿಟ್ಟು ತೆಗಿಬೇಕಲ್ಲ ಅದನ್ನು. ಅದಕ್ಕೆ ನಿಂಗೆ ಒಂಚೂರು ಏನಾರು ಒದರಾಡಬಹುದು. ಹಾಗಂತ ಎಲ್ಲ ಸಹಿಸ್ಕೊಂತ ನಾ ಹೇಳಂಗಿಲ್ಲ. ನಿನಗೆ ತಪ್ಪಿಲ್ಲದೆ ಏನಾರ ಅಂದರೆ ಅತ್ತಿಯವ್ರು ಹಾಗೆಲ್ಲ ಮಾತಾಡಬೇಡ್ರಿ ಅಂತ ಕುಲ್ಲ ಹೇಳು. ಆದರೂ ಸ್ವಲ್ಪ ಸಿಟ್ಟಿನಾಗ ರಿಯಾಕ್ಟ್ ಮಾಡಕ್ಕೆ ಹೋಗ್ಬೇಡ. ಅರ್ಥ ಆಕೈತಲ್ಲ ನಾ ಏನು ಹೇಳತ್ತೀನಿ ಅಂತೇಳಿ? ಆಯ್ತು, ನಾನೇನು ಸಿಟ್ಟಿನಾಗೇನು ರಿಯಾಕ್ಟ್ ಮಾಡಲ್ಲ. ನೀವು ಹಾಗೆಲ್ಲ ಏನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಅಲ್ಲ, ಕಾರಣ ಇಲ್ಲದೆ ಇಷ್ಟು ದಿನನೇ ಏನೇನೋ ಬೈದರು ನಿಮ್ಮ ತಾಯಿ. ನಾನು ಅದಕ್ಕೆ ಬಾಯಿ ಮುಚ್ಕೊಂಡಿದ್ದೀನಿ. ಇನ್ಮೇಲೆ ಕಾರಣ ಬೇರೆ ಸಿಕ್ಬಿಟ್ಟೈತಿ. ಇನ್ನು ನನ್ನ ಗತಿ ಏನೋ ಅದೇ ದೇವರಿಗೆ ಗೊತ್ತು. ನಮ್ಮ ಅತ್ತಿಗೆ ಭಾಳ ಮಾತಾಡ್ಸಕ್ಕೆ ಹೋಗ್ಬೇಡ. ನಿಮ್ಮ ಮ್ಯಾಲ್ ಬಿದ್ದು ಆಕೆಗೆ ಮಾತಾಡ್ಸ್ಲಿ. ಆಮೇಲೆ ಇನ್ನೊಂದು ವಿಷಯ, ನೀನೇ ಈ ಮನೆ ಕೆಲಸದಕ್ಕೆಲ್ಲ ನಾಷ್ಟ ಮಾಡಿ ಇದ್ದಲ್ಲಿಗೆ ಪ್ಲೇಟಿಗೆ ಹಾಕಿ ತೊಗೊಂಡೋಗಿ ಕೈಯಾಗ ಕೊಡಾಕ ನೀನು ನಮ್ಮ ಅಪ್ಪು ಕೊಡು, ನಮ್ಮ ಅವ್ವ ಕೊಡು, ನನಗೆ ಕೊಡು, ನಮ್ಮ ಅಣ್ಣಗೂ ಕೊಡು ನಿನಗಿಷ್ಟ ಇದ್ರೆ. ಆದ್ರೆ ನಮ್ಮ ಅತ್ತಿಗೆ ಮಗ ತಗೊಂಡೋಗಿ ಕೈಯಾಗ ಕೊಡೋದು ಮಾಡೋದು, ಚಾ ತೊಗೊಂಡೋಗಿ ಕೊಡೋದು ಇದೆಲ್ಲ ಮಾಡಾಕೋಬೇಡ. ಆಕಿನೂ ಇದೇ ಮನೆ ಸೊಸಿ, ಆಕಿಗೂ ಈ ಎಲ್ಲದು ಕೆಲ್ಸದೊಳಗೆ ಸಮಪಾಲು ಇರಲೇಬೇಕು. ಇನ್ನು ನೀನು ದುಡಿಯಾಕೆ ಹೋಗಿ ಅವ್ರೆಲ್ಲೂ ಹೋಗಲ್ಲ, ಮನ್ಯಾಗಿರ್ತಾರ. ದೊಡ್ಡ ಮಂತ್ಯದಿಂದ ಬಂದೇನೆ ಅಂತಾರ, ಜಾಸ್ತಿ ರೊಕ್ಕ ಬೇರೆ ತಂದಾರ, ಇಲ್ಲ ಅಂತಲ್ಲ. ಹಂಗಂತೇಳಿ ನೀನೆಲ್ಲ ಕೆಲಸ ಮಾಡಿಟ್ಟು ಹೋಗ್ಬೇಕಂತ ಏನಿಲ್ಲ. ಏನು ಸರಿ, ಹಾಗೆ ಆಗಲಿ. ನೀವಿಷ್ಟು ನನ್ನ ಸಪೋರ್ಟಿಗಿದ್ರೆ ನಾನು ಜಗತ್ತನ್ನ ಗೆಲ್ತೇನೆ. ಆದರೆ ನೀವು ನನ್ನ ಮೇಲೆ ಸೆಟ್ ಆದರೆ ನನಗೆ ನಿಜವಾಗ್ಲೂ ನಿಂತ ನೆಲ ಕುಸ್ತಂಗಾಕತ್ತೆ. ಸರಿ, ಒಂದು ಮಾತು ಕೇಳ್ತೀನಿ. ಈ ವಿಷಯ ನಿಮ್ಮ ಮನ್ಯಾಗ ಎಲ್ಲರಿಗೂ ಗೊತ್ತಾ? ನಮ್ಮ ಮನ್ಯಾಗ ನಮ್ಮ ತಾಯಿಗೆ ಗೊತ್ತಾತು ಮೊನ್ನೆ. ಅದೇ ನಾವೇ ಹೇಳಿದ್ವಿ, ನಮ್ಮ ತಾಯಿಗೆ ಗೊತ್ತಾತು. ಅದು ನಮ್ಮ ಅಪ್ಪಾಜಿಗೆ ನಮ್ಮ ಅಜ್ಜಿಗೆ ಗೊತ್ತಿಲ್ಲ. ಇನ್ನು ಪಾರ್ವತಿ ಅಕ್ಕರ ಮನೆಯಾಗೂ ಯಾರಿಗೂ ಗೊತ್ತಿಲ್ಲ. ಪಾರ್ವತಿ ಅಕ್ಕಗೆ ಅಷ್ಟೇ ಗೊತ್ತು. ಅಕ್ಕಿನೂ ಯಾರ ಮುಂದೆ ಹೇಳಲ್ಲ ಅಂದ್ಲು. ಓ ಹೌದಾ, ಸರಿ ಆಯ್ತು. ಆದರೆ ನಿಮ್ಮ ಅಪ್ಪಾಜಿಗೆ ಅಯ್ಯೋ ದೇವ್ರೆ, ನಮ್ಮ ಅಪ್ಪಗೆ ಏನಾರ ಗೊತ್ತಾತು, ಇಷ್ಟು
ಸಿಟ್ಟೈತಿ ನಮ್ಮ ಅಪ್ಪಗೆ ನಮ್ಮ ಅತ್ತಿ ಗಂಡನ ಮೇಲೆ. ನಿಮ್ಮ ಅಪ್ಪಾಜಿನೇ ನಮ್ಮ ಅತ್ತಿ ಗಂಡ ಅಂತ ಗೊತ್ತಿಲ್ಲ ಮಾವಾರ ಅಂತೇಳಿ, ಆದ್ರೆ ಒಂದೆರಡು ಸಲ ಬೈಯೋದು ಕೇಳಿಸ್ಕೊಂಡೇನೆ ನಾನು. ನನ್ನ ಕೈ ಸಿಗ್ಬೇಕು ಕೊಳಪಟ್ಟಿ ಹಿಡ್ದು ಎಳ್ದೋಗಿದ್ದೀನಿ. ನನ್ನ ತಂಗಿ ಜೀವನ ಹಾಳು ಮಾಡ್ದವ, ನನ್ನ ವಂಶದಾಗ ನಮ್ಮ ಅಪ್ಪನ ನನ್ನಿಂದ ಕಸ್ಕೊಂಡವ. ಹಿಂಗೆ ನಮ್ಮ ತಂಗಿನ ಮಳ್ಳು ಮಾಡಿ ಕರ್ಕೊಂಡು ಹೋದ. ಅವ್ರೇನು ಒಂದೆರಡು ಬೈಯಲ್ಲ, ಎಷ್ಟು ಸಿಟ್ಟೈತಿ ಅಂದ್ರೆ ಅವರಿಗೆ ನಿಜವಾಗ್ಲೂ. ಈಗ ನಾಳೆ ನಿಮ್ಮ ಅಪ್ಪಾಜಿನೇ ಅವರು ಅಂತ ಗೊತ್ತಾದರೆ ಹೆಂಗೆ ರಿಯಾಕ್ಟ್ ಮಾಡ್ತಾರೋ ಆ ದೇವರಿಗೆ ಗೊತ್ತು. ನಮ್ಮ ಅಜ್ಜಿಗೂ ಅಷ್ಟು ಸಿಟ್ಟೈತಿ, ಅವ್ರು ಅದು ಹೆಂಗೆ ರಿಯಾಕ್ಟ್ ಮಾಡ್ತಾರೋ ಆ ದೇವರಿಗೆ ಗೊತ್ತು. ರಿಯಾಕ್ಟ್ ಮಾಡಕ್ಕೆ ಏನೈತಿ, ಇದೇ ಚೀರಾಡ್ತಾರ ಒದರಾಡ್ತಾರ ಹಿಂಗೆ ಮಾಡಿದಂತ ಬೈತಾರ. ಕೊನೆಗೆ ನಿನ್ನ ಮಕ ನೋಡಿ ತಣ್ಣಗತ್ತ ಅಷ್ಟೇ, ಮತ್ತೇನು ಮಾಡೋಕ್ಕಾಗತ್ತೆ, ಹೌದಿಲ್ಲ? ಏನಪ್ಪ ದೇವರಿಗೆ ಗೊತ್ತು. ವಾವ್, ಈ ದೇವಸ್ಥಾನ ಎಷ್ಟು ಚೆನ್ನಾಗೈತಲ್ಲ ಪ್ರೀತು ಒಳಗೆ. ನಂಗಂತೂ ಭಾರಿ ಖುಷಿ ಆಗತ್ತೈತಿ. ಬಟ್ ಈ ಶಿಲೆ ಮುಂದೆಲ್ಲ ಒಂದೊಂದು ಫೋಟೋ ತಗೊಳ್ಳೋಣ ಅಂದ್ರೆ ಹಾಳಾದ್ದು. ಒಂದು ಫೋನ್ ಒಳಗೆ ಬಿಡುವಲ್ರು. ಎಷ್ಟು ಚೆನ್ನಾಗೈತಿ, ಬರೀ ಕಣ್ ತುಂಬ್ಕೋಬೇಕು ನೋಡಿ. ಅಲ್ಲ ಹೂನ ಹೌದು, ಎಷ್ಟು ಚಂದ ಅದಾವಲ್ಲ. ಅಲ್ಲ ಆ ಕಡೆ ಒಂದು ಕಲ್ಮ್ಯಾಗ ಒಂದು ಶಿಲಾಬಾಲಕೆ ಇದ್ಲಲ್ಲ, ಆಕೆ ಸೇಮ್ ನಿನ್ನಂಗೆ ಇದ್ಲಲ್ಲ. ನನ್ನಂಗ ಚಂದ ಇದ್ದವು. ಸುಮ್ಕುಂದರಿ. ಏ ನಂದಿನಿ, ಅವ ಇಲ್ಲೋದ್ಲ? ಅವ ಅಪ್ಪನ ಜೊತೆಗೆ ಅದಾಳ. ಅಲ್ಲೇ ನೋಡ್ತಾ ಇದಾರ ದೇವಸ್ಥಾನ ಎಲ್ಲ ಕಂಬ ಮುಟ್ಟಿ ನೋಡ್ತಾ ಇದಾರ. ಅಲ್ಲ ನೀನು ಬರೀ ಇವ್ರ ಜೊತೆಗೆ ಇರ್ತಿ, ಒಂದ್ ಸ್ವಲ್ಪ ನನ್ನ ಮಾತಾಡ್ಸ್ತೇನ? ನನ್ನ ಫ್ರೆಂಡ್ಸ್ ಯಾರು ಅದಾರ ಇಲ್ಲಿ? ಯಾರು ಇಲ್ಲ. ಅಲ್ಲ ಗಂಡ ಹೆಂಡತಿ ಏನೋ ಜೊತೆಗೆ ಇರ್ತೀವಿ. ಅಲ್ಲ ನೀನು ನಮ್ಮ ಜೊತೆಗೆ ಇರಲ್ಲ, ನಿಂಗೆ ಯಾರು ಬೇಡ ಅಂತಾರ? ನೀನೇ ಇರಲ್ಲ ಅಂತೀಯಪ್ಪ ಆತಾಗ ನೋಡಿದ್ರೆ ಈಗ ಮತ್ತೆ ಹಿಂಗಂತಿ. ಬಿಡು ಸಾಕು, ಏನಾರ ಹೇಳಿದ್ರೆ ಇಂಥವ್ ಮಾತಾಡ್ತಿ. ಯಾವಾಗ್ಲೂ ನೀವೇ ಮಾತಾಡ್ತಿದ್ರ, ನಾವೇನ್ ಮಾತಾಡೋದು? ಪ್ರೀತು, ಈಕಿಗೆ ನನ್ನ ಜೊತೆಗೆ ಇರಕ್ಕೆ ಇಷ್ಟ ಇಲ್ಲ. ನೀವು ಮಾತಾಡ್ಬೇಡ್ರಿ, ನಾನು ನಿಮ್ಮ ಜೊತೆ ಮಾತಾಡಿಲ್ಲ. ನಾನು ಮಾತಾಡಿದ್ ನಮ್ಮ ಅಣ್ಣನ ಜೊತೆಗೆ. ನಾನು ನಿನ್ನ ಜೊತೆ ಮಾತಾಡ್ಲಿಲ್ಲ, ಪ್ರೀತುಗೆ ಹೇಳಿದ್ದೆ. ಪ್ರೀತು, ನೀವು ಮಾತಾಡ್ಕೊರಿ, ನಾನು ಅಲ್ಲಿರ್ತೇನೆ. ಏ ನಂದಿನಿ, ಯಾಕೆ ಹೆಂಗೆ ಮಾಡ್ತಿ? ಅಲ್ಲ ಫ್ರೆಂಡ್ಸ್ ಆಗ್ರಿ ಏನು ಹಿಂಗೆ ದ್ವೇಷ ಮುಂದುವರ್ಸ್ಕೊಂಡೇ ಹೋಗ್ತೀರಾ ಹೆಂಗೆ? ಅಲ್ಲ ನೀನು ತಪ್ಪಿನಿಂದ ಇತ್ತಲ್ಲ, ಹೋಗ್ಲಿ ಒಂದೆರಡು ನಿಮಿಷ ಸಮಾಧಾನಾಗಿ ಮಾತಾಡು. ಎಷ್ಟು ಕ್ಲೋಸ್ ಆಗಿ ಕಳಗೊತ್ತಾನ ಆಕೆ ಹಂಗಿಲ್ಲ, ಮಾತಾಡ್ಸಲ್ಲ ಮಾಡಲ್ಲ ಅನ್ನೋಂಥ ಮೈಂಡ್ಸೆಟ್ ಅಲ್ಲಕ್ಕಿದು. ನೀನ್ ಎಲ್ಲಿ ಬಿಟ್ಕೊಡ್ತೀನಿ ಹೆಂಡ್ತಿನ? ನೀನ್ ಬಿಟ್ಕೊಡಲ್ಲಪ್ಪ, ನಂಗೆ ಗೊತ್ತು. ನೋಡ್ದೆ ಏನಾರ ಹೇಳಿದ್ರೆ ಹಿಂಗೆ ವಾದಿಸ್ತಿ. ಹೇಳಿದ್ ಒಂದು ಮಾತ್ರ ಅರ್ಥ ಮಾಡ್ಕೊಂತೀನಿ ನೀನು. ಹೇಳಂಗಾರ ನೋಡೋಣ, ಯಾರು ಹೇಳ್ತಾರೆ ನಿನಗೆ? ಹೋಗ್ಲಿ ಬಿಡತ್ತಾಗ. ನನ್ನ ಜೊತೆಗೆ ಇರು ಜಾಸ್ತಿ. ಜಾಸ್ತಿ ಅದ ಹೆಂಗೆ ಇರಕತ್ತಿ? ಜಾಸ್ತಿ ಕಮ್ಮಿ ಅಂತ ಏನಿಲ್ಲ, ನಾನು ಜೊತೆಗೆ ಇರ್ಬೇಕಾಕತಿ. ಆಕಿ ಜೊತೆಗೂ ನಿನ್ನ ಜೊತೆಗೆ ಇಬ್ಬರ ಜೊತೆಗೂ ನೀನೇ ಬಂದಲ್ಲ ಜಸ್ಟ್ ಆಗ. ಹೋಗು ಹೋಗು, ನಿನ್ ಹೆಂಡತಿ ಹೋದ್ಲಲ್ಲ, ನಿಂಗೆ ಸಮಾಧಾನ ಆಗಲ್ಲ, ಹೋಗಿ ಬೆನ್ನ ತಗೊಂಡು ಹೋಗು. ನೀ ಹಿಂಗೆ ಮಾತಾಡಿದ್ರೆ ನಾನು ಏನು ಮಾಡಲಿ? ನಾಳೆ ನಿನ್ನ ಮದುವೆ ಆಗಿರ್ತಲ್ಲ, ಅವಾಗ ನಿನ್ನ ಗಂಡನ ಜೊತೆ ಹೋಗ್ಬೇಡ, ನನ್ನ ಜೊತೆಗೆ ಇರೋ ಅಂತ ನಾ ಅಂತೀನಿ. ನೋಡೋಣ ಇರ್ತೀಯನ. ಅದಕ್ಕೆ ಮದುವೆ ಮಾಡಿ ಕಳಿಸ್ಬೇಕಂತ ಕಾಯ್ತಾ ಇದೆಯಲ್ಲ. ಏನ್ ನಿಮ್ದು? ಅವ ನೋಡವ ವಟ ಹಚ್ಚಾಳ, ನಾನು ಅಶ್ವಿನಿ ಜೊತೆ ಮಾತಾಡಬಾರ್ದಂತ, ಈಕಿ ಜೊತೆಗೆ ಇರ್ಬೇಕಂತ. ಅದು ಹೆಂಗಕತ್ತವ? ಇಬ್ರು ಮದುವೆ ಆಗಿವಿ, ನಾವಿಬ್ರು ಒಂದಿಟ್ಟು ಟೈಮ್ ಸ್ಪೆಂಡ್ ಮಾಡೋದು ಬೇಡನ? ನಾನೇನು ಹಂಗ ಅಂದಿಲ್ಲವ. ನನ್ನ ಜೊತೆಗೂ ಇರು, ಅವ್ರ ಜೊತೆಗೂ ಬೇಕಾದ್ರೆ ಹೋಗು, ಆದ್ರೆ ನನ್ನ ಜೊತೆಗೆ ಜಾಸ್ತಿ ಇರು, ಒಬ್ಬಕ್ಕೆ ಅದೀನಿ ಅಂತ ಅಂದಿದ್ದು. ನಿನಗೇನು ದಾಡಿ ನನ್ನ ಜೊತೆಗೆ ನಿಮ್ಮ ಅಪ್ಪನ ಜೊತೆಗೆ ಬರಾಕ? ಒಬ್ಬೊಬ್ಬಕ್ಕೆ ಯಾಕೆ ಉಳ್ಕೊಂತಿ? ಅಲ್ಲ ಆ ಮಕ್ಕಳು ಅಷ್ಟು ಚಂದದವ, ಆ ಪಾರ್ವತಿ ಮಕ್ಕಳು. ಒಂದು ಸ್ವಲ್ಪ ಎತ್ಕೋಬೇಕು ಮಾಡ್ಬೇಕು ಅಂತ ಅನ್ಸಲ್ಲ ನಿಂಗೆ? ನಾನು ನೋಡ್ತಾ ಇದ್ದೀನಿ, ಏನು ಮಕ್ಕಳಿಗೆ ಒಂದು ಮುತ್ತು ಕೊಟ್ಟಿದ್ದು ನೋಡಲಿಲ್ಲ, ಒಂದು ಮುದ್ದು ಮಾಡಿದ್ದು ನೋಡಲಿಲ್ಲ. ನಮ್ಮನೆ ಸಿಟ್ಟು ಒಳ್ಳೇದಲ್ಲ. ಆಮೇಲೆ ದೊಡ್ಡವ್ರಿಗೆ ಒಂದು ಸ್ವಲ್ಪ ಮರ್ಯಾದೆ ಕೊಡು. ಸೀಟ್ ಬಿಡು, ಒಂದು ಸ್ವಲ್ಪ ಕುಂದಿರ್ತೇನವ ಅಂತಂದಾಗ ಒಂಚೂರು ಎದ್ದು ಬಿಡೋದು ಕಲಿ. ಮತ್ತು ಬೇರೆ ಸೀಟ್ನಾಗ ಕುಂತ್ರಾಗಲ್ಲ, ಏನು ನಿಂಗೆ ನಿಂತ್ಕೊಂಡೇ ಬಾ ಅಂತಾರ ಅವ್ರು. ಒಂದು ಸ್ವಲ್ಪ ದೊಡ್ಡವರು ಸಣ್ಣವ್ರನ್ನ ಮರ್ಯಾದೆ ಕೊಡು. ಹಿಂಗೆ ಮಾಡಲಿಲ್ಲ ಅಂದ್ರೆ ನೀನು ಮದುವೆ ಆಗಿ ಹೋದ ಮನೆಯಾಗ ನನಗೆ ನಾಳೆ ಹೆಸರು ತರ್ತೀಯ ನೀನು. ನೋಡು, ನೀನು ಹಿಂಗೆ ಮಾಡಿದ್ರೆ ಭಾಳ ಕಷ್ಟ ಆಗತ್ತೆ. ಹೌದು, ನಿಮ್ಗೆಲ್ಲರಿಗೂ ನನ್ನ ತಪ್ಪೆ ಕಾಣಿಸೋದು. ಅದಕ್ಕೆ ನಾನು ಬರಂಗಿಲ್ಲ ಅಂದೆ, ನೀ ಬಿಡಲ್ಲ ನನ್ನ. ಯಾರು ಬಂದಿದ್ರು? ಪ್ರಾಮಿಸ್ ಮಾಡಿ ನೀನು. ನಿಜ ಹೇಳಿ ನೀನು. ನಾನು ಹಿಂಗೆ ಬಾ ಅಂದೆ? ನೀನಲ್ಲ ನಂಗೆ ಮನೆಗೆ ಒಬ್ಬಕ್ಕಿಗೆ ಬೇಜಾರಕ್ಕೆ ನಾನು ಬರ್ತೇನೆ ಅಂದಿದ್ದೆ. ಈಗ ಆತು ಬಂದು ನಕ್ಕೊಂತಿರು, ಎಲ್ಲರ ಜೊತೆಗೂ ಫ್ರೆಂಡ್ ಗತ್ತೆ ಖುಷಿಯಿಂದ ಇರು. ಹೋಗಿ ಅಶ್ವಿನಿ ನೀನು ಮಾತಾಡ್ಸು. ಪಾಪ ಆಕಿನೇ ಮಾತಾಡ್ಸ್ಬೇಕಂತಂದ್ರು ನೀನು ನೆಟ್ಟಿಗೆ ರೆಸ್ಪಾನ್ಸ್ ಮಾಡಲ್ಲ. ಆಕಿ ಸುಮ್ಮನೆ ಆದ್ಲು. ಆ ಪಾರ್ವತಿನ ಮಾತಾಡ್ಸು ಹೋಗು. ಪಾಪ ಎಷ್ಟು ಒಳ್ಳೆ ಹುಡುಗಿ, ನಾನು ನೋಡಿದ್ನಲ್ಲ, ಎಷ್ಟು ಫ್ರೆಂಡ್ಲಿಯಾಗಿ ಮಾತಾಡ್ತಾಳ. ಏನಪ್ಪ ನಿಂಗೆ ಏನು ಹೇಳೋದಂತೀನಿ ನಾನು. ನೀ ಭಾಳ ಚೇಂಜ್ ಆಗ್ಯಾವ ನೋಡವ, ಏನಾರು ಹೇಳಿದ್ರೆ ಹಿಂಗೆ ಮಾಡ್ತಾಳ. ಹೋಗ್ಲಿ ಬಿಡಪ್ಪ, ಆಕಿ ಯಾರು ಹೇಳ್ತಾರ ನಡಿ, ಎಲ್ಲಾರ ನಿಂತಾರ ನಡಿ. ಬಾ 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 ಬಾ, ಏನು ಚಿತ್ತಾರ ಬಿಡ್ಸ್ಯಾರ ಕಣ್ಣು ಮ್ಯಾಕ್ ಮಾಡ್ಕೊಂಡು. ಏನು ತಾನ ಏನು ಕೆತ್ತನೆ ಅಲ್ಲ ಗಿರ್ಜಿ, ನಾನು ನೋಡ್ತಾ ಇದೀನಿ ಏನು ಆಗಲಿಂದ ನೋಡ್ತಾ ಇದೀನಿ. ಏನೊಂದು 10-20 ಸಾವಿರ ಕಂಬ ಆಗಿರ್ಬೇಕವ. ಯೋ ದೇವ್ರೆ, ಎಷ್ಟು ನೋಡಿದ್ರು ಮುಗಿವಲ್ತು, ಎಷ್ಟಾದರೂ ತೀರ್ವಲ್ತು ನೋಡತ್ತಾಗ. ಏನು ಗುಡಿಗಳು, ಏನು ಶಿವನ ಇದೆ, ಸಿಂಹ. ಅಬ್ಬಾ ಭಾರೀ ಕಂಬಗಳು ಅದಾವ ಬಿಡು. ಜಗತ್ತಿನ 8ನೇ ಅದ್ಭುತ ಇಲ್ಲೇ ಐತೆನ ಅಂತ ನಾನು. ಏನ್ ಬೇವ, ಯಾವ ಬಾಗಲ್ದಾಗ ಹೋಗಿ ಯಾವ ಬಾಗಲ್ದಾಗ ಹೊರಗೆ ಬರ್ತೇವೆ ಅನ್ನೋದು ಗೊತ್ತಾಗೋದಿಲ್ಲಲ್ವೇ? ಹ್ಞೂನ್ರಿ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 4 ಕಡೆ ಬಾಗಿಲದಾವು. ಅಯ್ಯೋ ಏನೊಂದು 50 ಎಕರೆದಾಗಿರ್ಬೇಕಿದು ಗುಡಿ. ನಾನು ನೋಡ್ತಾ ಇದೀನಿ, ಎಲ್ಲಿ ನೋಡಿದ್ರು ಯಾ ಕಡೆ ಹೋಗಿ ಯಾ ಕಡೆ ಬರ್ತೇವೆ ಅನ್ನೋದ ಗೊತ್ತಾಗೋದಿಲ್ಲ ಬಿಡತ್ತಾಗ. ಭಾರಿ ಅನಾಹುತ ಐತೆ. ಮತ್ತೆ ನೋಡು, ಬೇಡ ರೊಕ್ಕದ ಮಕ್ಕ ನೋಡ್ಕೊಂಡು ಇಲ್ಲಿ ಹೋಗುದು ಬೇಡ ಅನ್ನತ್ತಿದ್ದೆ. ನನ್ನ ನಸೀಬದಾಗ ಸಾಯಕ್ಕಿಂತ ಮುಂಚೆ ಇಂಥ ದೇವ್ರ ದಿಂಡ್ರ ದರ್ಶನ ಮಾಡ್ಬೇಕು ಅಂತ ಐತ್ ಕಾಣ್ತತಿ. ಅದಕ್ಕೆ ಏನ ದೇವ್ರು ಆಗ್ಲಪ್ಪ, ನಂದು ಅದು 2-2 ಸಾವಿರ ರೂಪಾಯಿ ಬಂದಿದ್ದು ಕೂಡ್ಸಿಟ್ಕೊಂಡು ಇಲ್ಲಿ ಹೋಗೋಣ ಅಂತ ಅಂದಿದ್ದಕ್ಕೆ ಹ್ಞೂ ಅಂತ ಅಂದು. ಇಲ್ಲ ಅಂದ್ರೆ ಬರ್ತಿದ್ವೇನ ನಾವು? ಹೇಳಂಗಾರ ನೋಡೋಣ.
ಓ ಶಾಂತಕ್ಕ, ನಾನಂತರೂ ಸಾಲ ಮಾಡ್ಯಾದ್ರು ಬಂದಿದ್ದಕ್ಕೂ ಸಾರ್ಥಕ ಆತ ಬಿಡ. ಏನು ಗುಡಿಗಳು ಶಾಂತಕ್ಕ. ಈಗ 2ನೇ 3ನೇ ಗುಡಿನೇ ಹಿಂಗದಾವು. ಇನ್ನೂ ಅಷ್ಟು ಗುಡಿ ನೋಡೋ ಮಠ ಅಂದ್ರೆ ಅಯ್ಯೋ ನನ್ನ ಭಾಗ್ಯದ ಬಾಗ್ಲ ತೆಗಿತಿತ್ತವ. ನನ್ನ ಗಂಡ ನನ್ನ ಮಗ ಬಂದಿದ್ರೆ ಎಷ್ಟು ಚಲೋ ಆಕಿತ್ತು. ಆಗ ಕೈಲೇ ಇನ್ನೊಂದು 20-30 ಸಾವಿರ ಖರ್ಚಾಕಿತ್ತು ಅಷ್ಟೇ. ಆದ್ರೆ ಅಕ್ಕಿತ್ತು ಜೀವನದಾಗ ಏನೈತೆ? ಮನುಷ್ಯ ಗಳಿಸಿಟ್ಟು ಸಾಲ ತೀರ್ಸಿ ಬಡತನದಾಗ ಹೇಗಿ ಏನ್ ಮಾಡೋದೈತಿ? ಹೌದಿಲ್ಲ? ಸಾಯೋದ್ರಾಗ ಮನುಷ್ಯ ಅದೇನಂತಾರಲ್ಲ, ದೇಶ ಸುತ್ತಾರ ನೋಡ್ಬೇಕಂತ, ಕೋಶ ಓದಾರ ನೋಡ್ಬೇಕಂತ. ನಮ್ಮ ಕೈಲಿ ಅಲ್ಲಿ ಓದಾಕತಿ ಸುತ್ತಾಕು ಆಗಲ್ಲ ಬಿಡು. ಆದ್ರೂ ಇವೆಲ್ಲ ಚಂದಾಚಾರ ನೋಡಿ ಇರೋದು ಒಂದು ಜೀವನ. ಅದೇನಂತಾರ, ರೊಕ್ಕಿದ್ದಾಗ ಟ್ರಿಪ್ ಮಾಡು ಅನ್ಬಾರ್ದು, ವಯಸ್ಸಿದ್ದಾಗ ಟ್ರಿಪ್ ಮಾಡ್ಬೇಕು. ಕರೆಗೆ ನೋಡ್ಗಿರ್ತೀನಿ, ನೀ ಹೇಳಿದ್ದು 100ಕ್ಕೆ 100 ಸತ್ಯ ಐತಿ. ನನಗಂತೂ ಭಾರಿ ಖುಷಿ ಆತವ. ಇಲ್ಲಿ ನೋಡೆ ಹಿಂಗಂತಿ, ಬಾ ಅಲ್ಲೇ ಮುಂದಿನ ಇದು ನೋಡುವತ್ತಿ. ನೋಡ್ದೇನ ಹೆಂಗದಾವು ಜನ, ಹೆಂಗ ತುಂಬ್ಯಾರ. ಬಂಗಾರದ ಕಿತ್ತಾರ ಶಾಂತಕ, ಮಧುರೈ ಮೀನಾಕ್ಷಿ ದೇವಿನ. ಆದ್ರೂ ಏನನ್ ಶಾಂತಕ, ಇಷ್ಟು ದೊಡ್ಡ ದೇವಸ್ಥಾನ ಕಟ್ಟಾರ. ಇಲ್ಲಂತಲ್ಲ ಅನ್ನ ಪ್ರಸಾದ ಒಂದಿಲ್ಲವ ಯಾವ ಗುಡಿಯಾಗೂ ಇಲ್ಲ ಬಿಡ, ಸುಳ್ಳ ಅನ್ಬಾರ್ದು. ಎಲ್ರಿ ಪರಕರ ಐತಿ ಈ ಗುಡಿಯಾಗೂ, ಅಲ್ಲಿ ದಬ್ರಿ ಗಿಬ್ರಿ ಇಟ್ಟಾರ. ಆದ್ರೆ ಎಷ್ಟೊತ್ತಿಗೆ ಐತಿ ಏನೈತಿ ನಮಗ್ ಗೊತ್ತಿಲ್ಲ. ಈಗ ನಮ್ ಸಿದ್ದೋಡ ಮಠಕ್ಕೆ ಯಾವಾಗ ಹೋದ್ರು, ಬೆಳಗ್ಗೆ ಹೋದ್ರು ನಾಷ್ಟ, ಮಧ್ಯಾಹ್ನ ಹೋದ್ರು ಊಟ, ರಾತ್ರಿ ಹೋದ್ರು ಊಟ, ಹಿಂಗ್ ಸಿಗ್ತತಲ್ಲ. ಹಂಗಿರಕ್ಕಿಲ್ಲ ಇಲ್ಲಿ ಬಾಳ್ ಮಾಡಿ. ಆದ್ರೆ ಇಡ್ಬೇಕಿತ್ತಪ್ಪ ಇಲ್ಲಿ ಊಟದ ವ್ಯವಸ್ಥೆ. ಅಲ್ಲಿ ಕೊಯಂಬತ್ತೂರು ಅದು ಈಶಾ ಫೌಂಡೇಶನ್ಗೆ ಹೋಗಿದ್ವಲ್ಲ, ಅಲ್ಲಿ 50 ರೂಪಾಯಿನ 60 ರೂಪಾಯಿ ಅಲ್ಲ, 60 ರೂಪಾಯಿ ಒಂದು ಊಟ. ಚಪಾತಿ ಊಟ ತಗೊಂಡ್ರೆ 70 ರೂಪಾಯಿ. ಬರೇ ಅನ್ನ ಸಾಂಬಾರು, ಒಂದು ಹಪ್ಪಳ ಅಲ್ಲ, ಹಪ್ಪಳ ಒಂದು ಉಪ್ಪಿನಕಾಯಿ ಕೊಟ್ಟಿದ್ರು. ಅಷ್ಟಕ್ಕೆ 60-70 ರೂಪಾಯಿ. ಅದು ಏನು ಬಿಡ, ಅನ್ನ ಮತ್ತೆ ಎಗ್ಗಳರೇ ನೀಡಿದ್ರು ಬಿಡು. ಒಮ್ಮೆ ನೀಡಿಸ್ಕೊಂಡವ್ರ ಉಂಡು ಹೇಳೋ ಮಟ ಅಂದ್ರೆ ಇಬ್ರು ಉಣ್ಣ ಅಷ್ಟನ್ನ ಒಬ್ರಿಗೆ ಕೊಟ್ಟಾರ, ಅಷ್ಟನ್ನ ಸಾರು ಬಿಡು. ಹೌದು, ಆದ್ರೆ ಇಲ್ಲಿ ಮಂದಿ ಬರೀ ಅನ್ನ ಉಂತಾವ ಏನವ, ಬರೀ ಅನ್ನ ಬಡದಾಡ್ತಾವ. ಹೌದ್ರಿ, ಇಲ್ಲಿ ಮಂದಿ ಅನ್ನನೇ ಉಣ್ಣೋದು ಜಾಸ್ತಿ. ರೊಟ್ಟಿ ಚಪಾತಿ ಇವೆಲ್ಲ ಇಲ್ಲ. ನೋಡ್ತಿರಲಿಲ್ಲ, ಚಪಾತಿ ಕೊಡೋ ಅಂದ್ರೆ ಇಟ್ಟು ಹಂಚಿ ಪಿಲ್ಲಾಗಿರ್ತಾವ, ಇಟ್ಟಿಟ್ಟು ನೆಟ್ಟಿಗೆ ಕಟ್ಟಂಗಾಗಿರ್ತಾವ, ಇಟ್ಟಿಟ್ಟು ಅಂತ ಚಪಾತಿ ಕೊಡ್ತಾವ. ಚಪಾತಿ ರೊಟ್ಟಿ ತಿನ್ನಂಗಲ್ ಕಾಂತತ್ರಿ ಇಲ್ಲಿ. ಬರೀ ಅನ್ನ ಸಾರು ಎಗ್ಗಳರೆ ಪಲ್ಯಗಿಲ್ಲೇ ಹಾಕೊಂಡು ಹೊಡಿತಾರ. ಆಮೇಲೆ ಮೀನಾ ಇಂಥವ ಜಾಸ್ತಿ ಇಲ್ಲೇ. ಹೌದು ಖರೇನ. ಆದ್ರೂ ಪರಕಾರ ಮುಂದೆ ಯಾವಾರ ಗುಡಿಗುಳ್ದಾಗ ಊಟ ಐತೆ ಏನೋ ನೋಡ್ಬೇಕು. ಓ ಇಲ್ರಿ ಗಿರ್ಜಕ್ಕ, ನಾನು ಕೇಳಿದ್ನಲ್ಲ ನಮ್ಮ ಈಕಿನ ಅಶ್ವಿನಿನ, ಆಕಿ ಇಲ್ಲಿದೆಲ್ಲ ಫೋನ್ಯಾಗ ನೋಡಾತಿದ್ಲಪ್ಪ. ಆಮೇಲೆ ಹೋಗಿ ಬಂದವ್ರ ಕಡೆ ಅವ್ರ ಫ್ರೆಂಡ್ಸ್ ಕಡೆ ಎಲ್ಲ ಕೇಳಾಕತ್ತಿದ್ಲು, ಯಾ ಗುಡ್ಯಾಗ ಊಟ ಇಲ್ಲಂತೆ. ಆ ಕನ್ಯಾಕುಮಾರಿ ಗುಡ್ಯಾಗೇನ ಊಟ ಐತಂತೆ. ಅದು ಅಲ್ಲಿ ಹೋಗಿ ಮುಟ್ಟಕಿನ್ನ ಎಷ್ಟು ದಿನ ಹಿಡಿತೈತೆ ಗೊತ್ತಿಲ್ಲ. ಅಲ್ಲೇನ ಅಷ್ಟೇ ಅಂತೆ ಊಟ, ಮತ್ತೆ ಎಲ್ಲೂ ಇಲ್ಲಂತ ನೋಡ್ರಿ ಊಟ. ಹೌದಾ? ಅದೇನ ಅಂತಾರಲ್ರಿ, ಅದೆಂತದ ಅಂತಿದ್ರಲ್ಲ, ಕಾಶ್ಮೀರ ಕನ್ಯಾಕುಮಾರಿ, ಕನ್ಯಾಕುಮಾರಿ ಕಾಶ್ಮೀರದಿಂದ ಕನ್ಯಾಕುಮಾರಿ ಏನ್ ಅಂತಿದ್ರಿಪ್ಪ, ಅದು ನಂಗೆ ನೆನಪಾಗತ್ತ. ಒಟ್ಟು ನನ್ನ ಜೀವನದಾಗೂ ಕನ್ಯಾಕುಮಾರಿಗೂ ಹೊಕ್ಕಾರಂತ. ನಿಮಗೆ ಗೊತ್ತಿಲ್ಲ? ಇವೆಲ್ಲ ಈ ಕಡೆ ಬರ್ತಾವಂತೆ. ಆದ್ರೆ ಏನನ್ರಿ, ಒಂದು ಜಗದಿಂದ ಮತ್ತೊಂದು ಜಗಕ್ಕೆ ಹೋಗ್ಬೇಕಂದ್ರ ಅದಕ್ಕೆ ಎಂತೆಂತ ದೂರ ರೀಪ, 150, 200, 300 ಕಿಲೋಮೀಟರ್. ಒಂದೊಂದು ಗುಡಿ ನೋಡಕ್ ಒಂದೊಂದು ದಿನಾನ ಹೊಂಟತಿ. ಮತ್ತೆ ಎಲ್ಲ ಸೆನಪ್ ಇರ್ತಾವನ. ಆದ್ರೂ ಇಲ್ಲಿ ನಾವು ನೋಡಾಕತ್ತೇವಲ್ಲ, ಏನ್ ಹೆಜ್ಜೆಜ್ಜಿ ಒಂದ್ ಗುಡಿ ಎಲ್ಲ ಇಳದ್ ನೋಡಾಕತ್ರ ಮುಕ್ಕುಳೇರೆ ಹಾಕವು. ನಾವ ಇಳದ್ ನೋಡಾಕತ್ತಿಲ್ಲ, ಮೇನ್ ಇದ್ದಿದ್ದು ಅಷ್ಟ ನೋಡಾಕತ್ತೇವಂತ. ಪಾರ್ವತಿ ಅಂದ್ಲ, ಮಧುರೈ ಮೀನಾಕ್ಷಿ, ಕಂಚಿ ಕಾಮಾಕ್ಷಿ, ಆಮ್ಯಾಗ ಈಶಾ ಫೌಂಡೇಶನ್, ಆಮೇಲೆ ಇನ್ನೊಂದು ಯಾವ್ದ ಅಂದ್ಲಪ್ಪ, ಇಲ್ಲಿಂದ ಮತ್ತೊಂದು ಯಾವ್ಯಾವ ಊರು ಹೇಳಿದ್ಲಿಕ್ಕೆ ನೆನಪಾಗಲ್ಲ ನೋಡ್ ನನಗವ. ಅವೆಲ್ಲ ಗುಡಿ ನೋಡ್ಕೊಂಡು ಹೋಗೋದಂತೆ. ಶಾಂತಕ ಹೊರಗೆ ಹೋಗತ್ಲೆ ಚಂದನ್ ಫೋಟೋ ತಕೊಂಡ್ ಸ್ಟೇಟಸ್ ಹಾಕ್ಬೇಕು. ನಮ್ಮೂರನ್ ಬೆಂಡ್ಲಾರೆಲ್ಲ ನೋಡಿ ಎಲ್ಲಿ ಹೋಗಾಳೆ ಇವ ನಮ್ ಗಿರ್ಜಿ ಅಂತೇಳಿ. ಕರೇನ ಇಷ್ಟು ದೊಡ್ಡ ಗುಡಿ ಹಿಂಗೆಲ್ಲ ಅದಾವ ಅಂತೇಳಿ ನಾನಂತರೂ ಊರಿಗೆ ಹೋಗಿಂದ 4 ದಿನ ಕೆಲ್ಸಕ್ಕೆ ಹೋಗೋದಲ್ಲ ಶಾಂತಕ. ಎಲ್ಲರಿಗೂ ನನ್ನ ಬಾಯಾಗ ಬರೀ ಎಲ್ಲರಿಗೂ ಗುಡಿ ದರ್ಶನ ಮಾಡಿಸ್ಬಿಡ್ತೇನೆ ನೋಡು. ಕರೇನವ ಊರ್ ಬೆಂಡ್ಲಾರು ಅಲ್ಲೇ ಇಲ್ಲೇ ಬರೀ ಮಂದಿಯವ್ರಿಗೆ ಹೋಗಿ ಬಂದ ಎಷ್ಟು ನಾನು ಹೊಟ್ಟೆ ಉರಿಸ್ತಿದ್ರು ಗೊತ್ತನ. ಮತ್ತೆ ಇಲ್ಲಿಗೆ ಬಂದೇನೆ ನಾ ಹೊಟ್ಟೆ ಉರಿಸ್ಲಾರ್ದ ಬಿಡ್ತೇನೆ. ಅವ್ರಿಗೆ ಇಲ್ಲಡಿಲೆ ಹೊಟ್ಟೆ ಖಾರ ಕಲಿಸ್ತಂಗ ಆಗ್ಬೇಕು, ಹಂಗೆ ಹೇಳ್ತೇನೆ ನೋಡ್ತಿರ್ಬೇಕಾರೆ ನೀನು. ಹೇಳ